ಹೋಯ್, ನಾನ್ ದೊಡ್ಡವಳಾದ್ಮೇಲೆ ನಿನ್ನೆ ಮದ್ವೆ ಆಗೋದು. ಅಲ್ಲ, ನಾವು ಹುಡುಗರು ಹುಡುಗಿಯಿಂದ ಹೋಗೋದನ್ನ ನೋಡಿದೀವಿ, ಆದ್ರೆ ಇಲ್ಲೇನ್ ಉಲ್ಟಾ ಅಂತ ನೋಡ್ತಿದ್ದೀರಾ? ಇವಳು ಐಶ್ವರ್ಯ, ಅವಳ ಹೆಸರಿಗೆ ತಕ್ಕನಾಗಿ ಅವ್ರಪ್ಪ ಬಹಳ ಐಶ್ವರ್ಯ ಅಂತ ಆಗಿರ್ತಾನೆ. ಈ ಹುಡುಗ ಅವ್ರ ಅಪ್ಪನ ಫ್ರೆಂಡ್ ಮಗ ದೇವ್. ಅಪ್ಪಂಗೆ ಆಕ್ಸಿಡೆಂಟ್ ಆಗಿ ಸತ್ತು ಹೋಗಿರ್ತಾನೆ. ಅವಾಗ ಅವ್ರ ಕಂಪ್ನಿ ಬಹಳ ಸ್ಟ್ರೆಸ್ ಅಲ್ಲಿ ಇರುತ್ತೆ. ಅವಾಗ ಐಶ್ವರ್ಯ ಅವರಪ್ಪ ಮ್ಯಾನೇಜ್ಮೆಂಟ್ ಗೆ ಹೆಲ್ಪ್ ಮಾಡ್ತಿರ್ತಾನೆ. ನಮ್ಮ ಐಶ್ವರ್ಯನ ಪ್ರಿನ್ಸೆಸ್ ತರ ಸಾಕಿರ್ತಾನೆ ಅವರಪ್ಪ. ಅವಳು ಏನ್ ಕೇಳಿದ್ರು ಕೊಡಿಸ್ತಿರ್ತಾನೆ. ಹಂಗೆ ಇವಳು ನಂಗೆ ದೇವ್ ಬೇಕು, ನಾನ್ ದೊಡ್ಡವಳಾದ್ಮೇಲೆ ಅವನನ್ನೇ ಮದ್ವೆ ಆಗೋದು ಅಂದ್ರೂ ಒಪ್ಕೊಂಡಿರ್ತಾನೆ. ಆದ್ರೆ ದೇವು ಅವಳು ಏನ್ ಮಾಡಿದ್ರು ರಿಯಾಕ್ಟ್ ಮಾಡ್ತಿರಲ್ಲ. ಹಾಗಂತ ಅವಳು ಹಿಂದೆ ಬಂದ್ರು ರಿಜೆಕ್ಟ್ ಮಾಡದೇ ಇರ್ತಾನೆ. ದೇವ್ ಅಮ್ಮಂಗೆ ಐಶ್ವರ್ಯ ಅಂದ್ರೆ ಇಷ್ಟ ಇರಲ್ಲ. ದೇವು, ನೀನು ಅವಳನ್ನ ಮದ್ವೆ ಆಗಂಗೆ ಇಲ್ಲ, ಆದ್ರೆ ಡೇಟ್ ಮಾಡು ಅಷ್ಟೇ ಅಂತ ಅಂತಿರ್ತಾಳೆ. ದೇವ್ ಒಂದಿನ ಕಾಲೇಜಲ್ಲಿ ಯಾವ್ದೋ ಒಂದು ಪ್ರಾಬ್ಲಮ್ ನ ಒಂದು ಹುಡುಗಿಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಅದು ನೋಡಿ ಐಶ್ವರ್ಯ, ನೀನು ನನ್ನವನು, ಯಾರ ಹತ್ರನು ಕ್ಲೋಸ್ ಆಗಿ ಮಾತಾಡೋಂಗಿಲ್ಲ ಅಂತ ಜಗಳ ಮಾಡಿರ್ತಾಳೆ. ಇವನು, ನಾನು ಯಾರ ಸ್ವತ್ತು ಅಲ್ಲ, ನಾನು ನನ್ನ ಸ್ವಂತ ಪರ್ಸನ್ ಅಂತ ಮಾತಾಡೋದನ್ನ ಬಿಟ್ಟಿರ್ತಾರೆ ಅವ್ರ ಹತ್ರ. ಐಶ್ವರ್ಯ ಕೋಪದಲ್ಲಿರ್ತಾಳೆ. ಹಂಗೆ ಕೋಪ ಮಾಡ್ಕೊಂಡು ಅವಳು ಅವ್ರ ಫ್ರೆಂಡ್ ಜೊತೆ ಟ್ರಿಪ್ ಹೋಗ್ತಾಳೆ. ಅಲ್ಲಿ ಒಬ್ಬ ಹುಡುಗ, ಅವಳ ಕ್ಲಾಸ್ಮೇಟ್, ಐಶ್ವರ್ಯ ಅಂದ್ರೆ ಇಷ್ಟ ಇರುತ್ತೆ ಅವನಿಗೆ. ಅವಳನ್ನು ಕರ್ಕೊಂಡು ನೈಟ್ ಸ್ನಾಕ್ಸ್ ಮಾರ್ಕೆಟ್ ಗೆ ತಿನ್ನಿಸ ಕರ್ಕೊಂಡು ಹೋಗಿರ್ತಾನೆ. ಆ ಫೋಟೋ, ಅವ್ರಿಬ್ರದ್ದು ಇರೋ ಫೋಟೋನ ಯಾರೋ ಫೋಟೋ ತೆಗ್ದ್ಬಿಟ್ಟು ಸ್ಟೇಟಸ್ ಆಗಲಿ ಅಪ್ಲೋಡ್ ಮಾಡಿರ್ತಾರೆ. ಇದನ್ನ ದೇವ್ ನೋಡ್ತಾನೆ. ಇಲ್ಲಿ ಐಶ್ವರ್ಯ ಫುಡ್ ತಿಂದು ಅವಳಿಗೆ ಫುಡ್ ಪಾಯ್ಸನಿಂಗ್ ಆಗಿ ತಲೆ ತಿರುಗಿ ಬೀಳೋ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ದೇವ್ ಅಲ್ಲಿಗೆ ಬಂದು ಅವಳನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂತಾನೆ. ದೇವ್ ಐಶ್ವರ್ಯಗೆ, ನಾನು ಮಾತಾಡ್ಸಿಲ್ಲ ಅಂದ್ರೆ ಇನ್ನು ಯಾರು ಬೇರೆಯವ್ರ ಜೊತೆ ಎಲ್ಲ ಹೋಗ್ತೀಯಾ ಅಂತ ಕೇಳ್ತಾನೆ. ಅವಾಗ, ನಾನಿಲ್ಲ ಅಂದ್ರೆ ಬೇರೆಯವ್ರ ಮದ್ವೆ ಆಗ್ತೀಯಾ ಅಂತಾನೆ. ಐಶ್ವರ್ಯ, ಹೌದು, ನಾವಪ್ಪ ಅಟ್ಲೀಸ್ಟ್ ಕಂಪನಿ ನೋಡ್ಕೊಳಕಾದ್ರೂ ಯಾರಾದ್ರೂ ನಾನ್ ಮದ್ವೆ ಆಗ್ಬೇಕಲ್ವಾ, ಇನ್ನೇನಿಲ್ಲ ಅಂದ್ರೆ ನಾನ್ ಯಾರಾದ್ರೂ ಮದ್ವೆ ಆಗ್ಲೇಬೇಕಾಗುತ್ತೆ ಅಂತ ಅಂತಾಳೆ. ಈಗ ನಿನ್ನ ನಾನ್ ಮದ್ವೆ ಆಗಿಲ್ಲ ಅಂದ್ರೆ ನಮ್ಮಪ್ಪ ಯಾರನ್ನ ತೋರಿಸ್ತಾರೋ ಅವ್ರನ್ನ ನಾನ್ ಮದ್ವೆ ಆಗ್ತೀನಿ, ನಾನು ನಮ್ಮಪ್ಪನ ಮಾತು ಮೀರಲ್ಲ, ನಿಂಗೆ ಗೊತ್ತಲ್ವಾ ಅಂತ ಹೇಳ್ತಾಳೆ. ಅವಾಗ ದೇವು, ಸರಿ, ನೀನು ಮದ್ವೆ ಆಗ್ಲೇಬೇಕು ಅಂದ್ರೆ ನಾನೇ ಮದ್ವೆ ಆಗ್ತೀನಿ, ನಾನು ಫಸ್ಟ್ ಮದ್ವೆ ರಿಜಿಸ್ಟರ್ ಮಾಡ್ಸೋಣ ಅಂತ ಅಂತಾನೆ. ಯಾರಿಗೂ ಹೇಳದ್ ಬೇಡ ಅಂತ ಹೇಳಿ ಇಬ್ರು ಮದ್ವೆ ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ. ಹಿಂಗೆ 2 years ಆಗೋಗುತ್ತೆ. ದೇವು ಅವ್ರ ಕಂಪ್ನಿನ ಇಂಪ್ರೂವ್ಮೆಂಟ್ ಮಾಡ್ತಿರ್ತಾನೆ. ಐಶ್ವರ್ಯ ಇನ್ನು ಓದ್ತಿರ್ತಾಳೆ. ದೇವು ಅವ್ರ ಅಮ್ಮಂಗೆ ಮದ್ವೆ ಬಗ್ಗೆ ಹಿಂಗೂ ಮಾಡಿ ಒಪ್ಸಿರ್ತಾನೆ. ಇನ್ನೇನು 2 months ಅಲ್ಲಿ ಅವ್ರಿಬ್ರದ್ದು ಮದ್ವೆ ಇರುತ್ತೆ. ದೇವ್ ಕಂಪ್ನಿದು ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಡಾಟಾ ಮಿಸ್ ಆಗೋಗಿರುತ್ತೆ. ಅಲ್ಲಿ ಐಶ್ವರ್ಯನೇ ಮಾಡಿರೋದು ಅಂತ ಎಲ್ಲಾ ಪ್ರೂಫ್ ಅವಳ ಮೇಲೆ ತೋರಿಸಿರುತ್ತೆ. ದೇವ್ ಐಶ್ವರ್ಯನ ಕೇಳ್ತಾನೆ, ನೀನ್ ಮಾಡಿದ್ದ ಅಂತ. ಅವಾಗ ಐಶ್ವರ್ಯ ನಾನಲ್ಲ ಅಂದಾಗ ಪೊಲೀಸ್ ಅವರಿಗೆ ಐಶ್ವರ್ಯನ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಅಂತ ದೇವ್ ಹೇಳಿದಾಗ ಐಶ್ವರ್ಯಂಗೆ ಫುಲ್ ಬೇಜಾರಾಗುತ್ತೆ. ನಾನಲ್ಲ ಅಂತಂದ್ರು ಕರ್ಕೊಂಡು ಹೋಗಿ ಅಂತಿದ್ದಾನಲ್ಲ ಅಂತ. ದೇವು ಐಶ್ವರ್ಯ ಇನ್ನೋಸೆಂಟ್ ಅಂತ ಎಲ್ಲರಿಗೂ ಪ್ರೂವ್ ಮಾಡ್ಬೇಕು ಅಂತಾನೆ ಪೊಲೀಸರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿರ್ತಾನೆ. ಅದೇ ಅವ್ನು ಎಕ್ಸ್ಪ್ಲೈನ್ ಮಾಡಲ್ಲ ಯಾಕೆ ಅಂತ. ಅಲ್ಲಿಗೆ ಐಶ್ವರ್ಯ ಅವರಪ್ಪ ಬಂದು, ನಾನು ನನ್ನ ಮಗಳನ್ನ ಎಲ್ಲಿಗೂ ಕಳ್ಸಲ್ಲ, ಅವ್ಳು ಏನೇ ತಪ್ಪು ಮಾಡಿದ್ರು ಫಸ್ಟ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತಾನೆ. ಅವಾಗ ದೇವು ಅವ್ರಮ್ಮ ಬಂದು, ಅಲ್ಲ, ನಮ್ ಕಂಪ್ನಿಗೆ ಮುಳುಗೋಗೋ ತರ ಮಾಡಿದಾಳೆ ನಿಮ್ ಮಗಳು, ಅವಳು ಪೊಲೀಸ್ ಜೊತೆ ಹೋಗ್ಲೇಬೇಕು ಅಂತ ಅಂತಿರ್ತಾಳೆ. ಐಶ್ವರ್ಯ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹಾಸ್ಪಿಟಲ್ ಸೇರ್ತಾರೆ. ಅಲ್ಲಿ ಐಶ್ವರ್ಯ ದೇವ್ಗೆ, ನನ್ ಮೇಲೆ ನಿಮ್ಗೆ ಟ್ರಸ್ಟ್ ಇಲ್ಲ ಅಂದ್ರೆ ನಮ್ಮ ಮದ್ವೆ ಮುಂದುವರಿಯಲ್ಲ, ಲೆಟ್ಸ್ ಗೆಟ್ ಡಿವೋರ್ಸ್ ಅಂತ ಅಂತಾಳೆ. ನಿಮ್ಗೆ ಕಾಂಪನ್ಸೇಷನ್ ಆಗಿ ನಾನು ನಮ್ಮ ಅಪ್ಪನ ಕಂಪ್ನಿ ಶೇರ್ಸ್ ಎಲ್ಲ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಾಳೆ. ದೇವು, ಡಿಸೈಡ್ ಮಾಡಿದ್ಯಾ ಅಂತ ಕೇಳ್ತಾನೆ. ಅವಾಗ ಅವಳು, ಹೌದು, ನೋ ಟರ್ನಿಂಗ್ ಬ್ಯಾಕ್ ಅಂತ ಅಂತಾಳೆ. ನೆಕ್ಸ್ಟ್ ಡೇ ಪೊಲೀಸ್ ಐಶ್ವರ್ಯನ ಅರೆಸ್ಟ್ ಮಾಡ್ತಾರೆ. ದೇವ್ ಐಶ್ವರ್ಯ, ನೀನು ಡಿವೋರ್ಸ್ ಬೇಡ ಅಂದ್ರೆ ನಾನು ಕೇಸ್ ವಾಪಸ್ ತಗೋತೀನಿ ಅಂತಾನೆ. ಇಲ್ಲ, ನಾನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಕೋತೀನಿ, ನಾನು ಆದ್ರೆ ಡಿವೋರ್ಸ್ ತಗೊಂತೀನಿ ಅಂತ ಅಂತಾಳೆ. ಕೋರ್ಟ್ ಹಿಯರಿಂಗ್ ಆಗ್ತಿರುತ್ತೆ. ಅಲ್ಲಿ ನ್ಯೂಸ್ ಬರುತ್ತೆ, ಹಾಸ್ಪಿಟಲ್ ಇದ್ದ ಐಶ್ವರ್ಯ ಜೈಲಲ್ಲಿ ಇದ್ದಾಳೆ ಅಂತ. ಶಾಕಿಂಗ್ ನ್ಯೂಸ್ ಕೇಳಿ ಅವನಿಗೆ ಹಾರ್ಟ್ ಅಟ್ಯಾಕ್ ಮತ್ತೆ ಆಗಿ ಅಲ್ಲೇ ಅವ್ನು ಸತ್ತೋಗಿದ್ದಾನೆ. ಅವ್ರಪ್ಪ ಸತ್ತೋಗಿದ್ದಾನೆ ಅಂತ ವಿಷಯ ಕೇಳಿ ಇವಳಿಗೆ ಫುಲ್ ಶಾಕ್ ಆಗುತ್ತೆ. ಇವಳು ಕನ್ಫ್ಯೂಸ್ ಮಾಡ್ತಾಳೆ, ನಾನೇ ಮಾಡಿ ತಪ್ಪು, ನನ್ನನ್ನ ಜೈಲಿಗೆ ಹಾಕಿ ಅಂತ ಅಂತಾಳೆ. ಆಗ ದೇವು, ನಾನು ಈ ಕೇಸ್ನ ವಾಪಸ್ ತಗೋತೀನಿ ಅಂತಂತಾನೆ. ಏನ್ ಮಾಡಕ್ಕಾಗಲ್ಲ, ಅವಳಿಗೆ 3 years ಜೈಲ್ ಶಿಕ್ಷೆ ಆಗ್ಬಿಡುತ್ತೆ. ಅವಾಗ 3 years ಮುಗಿಸ್ಕೊಂಡು ಹೊರಗಡೆ ಬಂದ್ಮೇಲೆ ಕೆಲಸಕ್ಕೆ ಅಂತ ಟ್ರೈ ಮಾಡ್ತಿರ್ತಾಳೆ, ಎಲ್ಲೂ ಸಿಗಲ್ಲ. ಅದಕ್ಕೆ ಒಂದ್ ಬಾರಲ್ಲಿ ಕಮಿಷನ್ ಬೇಸಿಸ್ ಮೇಲೆ ಇಷ್ಟು ಬಾಟಲ್ ಮಾರಿದ್ರೆ ಇಷ್ಟು ಸಿಗುತ್ತೆ ಅಂತ ಅಲ್ಲಿಗೆ ಸೇರ್ಕೊಂತಾಳೆ ಕೆಲ್ಸಕ್ಕೆ. ದೇವ್ಗೆ ಈ ವಿಷಯ ಗೊತ್ತಾಗಿ ಅಲ್ಲಿಗೆ ಹೋಗಿ ಅವಳನ್ನ ಹೇಳ್ಕೊಂಡ್ ಬರ್ತಾನೆ. ಅವಳನ್ನ ಮನೆಗೆ ಹೇಳ್ಕೊಂಡ್ ಬಂದು ಅಲ್ಲಿ ಹಿಡ್ಕೊಂತಾನೆ. ಅವಳಿಗೆ ಏನ್ ಕೆಲಸ ಇರಲ್ಲ, ಅಲ್ಲಿ ತಿನ್ನೋದು ಮಲಗೋದು ಅಷ್ಟೇ. ದೇವಂತ್ರ ಕೂಡ ಏನ್ ಮಾತಾಡ್ತಿರಲ್ಲ. ಇವನು ಅವಳಿಗೆ ಇಷ್ಟ ಪಡ್ತಿರೋ ಬಟ್ಟೆ, ಜ್ಯುವೆಲ್ಸ್ ಎಲ್ಲ ಅವಳಿಗೆ ಕೊಟ್ರು ಅವಳು ಒಳ್ಳೆ ಗೊಂಬೆ ತರ ಸೈಲೆಂಟ್ ಆಗಿ ಇರ್ತಾಳೆ. ದೇವ್, ಐಶ್ವರ್ಯ, ನಿಂಗೆ ಗೊತ್ತು, ನಿನ್ನ ಜೈಲಿಗೆ ಕಳಿಸ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆಗಿರ್ಲಿಲ್ಲ. ನೀನು ಡಿವೋರ್ಸ್ ಬೇಡ ಅಂತ ಕಾಂಪ್ರಮೈಸ್ ಆಗೋದು ನನ್ನ ಇಂಟೆನ್ಷನ್ ಆಗಿತ್ತು. ನೀನು ಮಾತ್ರ ನನ್ನ ಪ್ರೀತಿ ಮಾಡ್ತೀನಿ ಅಂತ ಹಿಂದೆ ಬರ್ಬೋದು, ನಂಗೆ ಯಾಕೆ ಈ ತರ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ನೀನು ನನ್ ಜೊತೆ ಚೆನ್ನಾಗಿರಕ್ಕೆ ನಾನು ಇನ್ನ ಏನ್ ಮಾಡ್ಬೇಕು ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಐಶ್ವರ್ಯ, ನೀನ್ ಏನ್ ಮಾಡಿದ್ರು ನಾವು ಮೊದಲಿನ ತರ ಇರಕ್ ಆಗಲ್ಲ, ನಾವಿಬ್ಬರಿಂದ ಒಂದ್ ಜೀವ ಹೋಗಿದೆ, ಆ ಜೀವನ ನೀನ್ ವಾಪಸ್ ಕೊಟ್ರೆ ಮಾತ್ರ ಅಂತಂತಾಳೆ. ಅವಾಗ ದೇವು, ನಾನು ಆ ಜೀವನ ನಿಂಗೆ ವಾಪಸ್ ಕೊಟ್ರೆ ನೀನು ಮೊದಲಿನ ತರ ನನ್ ಜೊತೆ ಪ್ರೀತಿಯ ತರ ಪ್ರೀತಿಸ್ತೀಯ ನನ್ನನ್ನ ಅಂತ ಹೇಳಿ ಕಿಚನ್ಗೆ ಹೋಗಿ ಅಲ್ಲಿಂದ ಒಂದ್ ಚಾಕು ತಗೊಂಡ್ಬಂದು ಐಶ್ವರ್ಯ ದೇವು ಎದುರಿಸ್ತಿದ್ದಾನೆ ಅಂತ ಅನ್ಕೊಂತಾಳೆ. ಅದಕ್ಕೆ ಐ ಡೋಂಟ್ ಕೇರ್ ಅಂತ ಅಂತಾಳೆ. ಅವಾಗ ದೇವು ಆ ಚಾಕುನ ಡೈರೆಕ್ಟ್ ಅವನ ಹಾರ್ಟ್ ಹತ್ರ ಚುಚ್ಕೋತಾನೆ.
ಬ್ಲಡ್ ಹರಿಯೋಕೆ ಸ್ಟಾರ್ಟ್ ಆಗುತ್ತೆ. ಐಶ್ವರ್ಯ, ನೀನು ಪ್ರಾಮಿಸ್ ಮಾಡಿದೀಯಾ ನಾನು ಜೀವ ಕೊಟ್ರೆ ನಿನ್ನ ಪ್ರೀತಿಸ್ತೀಯಾ ಅಂತ, ನಾನು ಸತ್ರು ನೀನು ನನ್ನನ್ನೇ ಪ್ರೀತಿ ಮಾಡ್ಬೇಕು ಅಂತ ಹೇಳಿ ಅನ್ಕಾನ್ಶಿಯಸ್ ಆಗ್ತಾನೆ. ಅವಾಗ್ಲೂ ಐ ಲವ್ ಯು ಐಶ್ವರ್ಯ, ಐ ಲವ್ ಯು ಐಶ್ವರ್ಯ ಅಂತ ಕನ್ವರ್ಸಿಸ್ತಾನೆ. ಆಪರೇಷನ್ ಎಲ್ಲ ಆದ್ಮೇಲೆ ಸಿವಿಯರ್ ಬ್ಲಡ್ ಲಾಸ್ ಆಗಿರೋದ್ರಿಂದ ಕೋಮಾಗ ಹೋಗಿರ್ತಾನೆ ದೇವು. ಐಶ್ವರ್ಯ ಡೈಲಿ ಅವನ ಇರೋ ಹಾಸ್ಪಿಟಲ್ ಹೋಗಿ ಅಲ್ಲೇ ಕುತ್ಕೊಂಡು ಅವ್ನು ನೋಡ್ಕೊತಿರ್ತಾಳೆ. 1 ಮಂತ್ ಆದ್ಮೇಲೆ ದೇವ್ಗೆ ಎಚ್ಚರ ಆಗುತ್ತೆ. ಅಲ್ಲಿ ಐಶ್ವರ್ಯ ನೋಡಿ, ಐಶ್ವರ್ಯ ನೀನು ನಂಗೆ ಕ್ಷಮಿಸಿದ್ಯಾ ಅಂತ ಹೇಳಿದ್ಯಾ, ನೀನು ಯಾವಾಗ್ಲೂ ನನ್ ಜೊತೆ ಇರ್ಬೇಕು ಅಂತಾನೆ. ಐಶ್ವರ್ಯ ಕಪಾಳು ಕೊಡ್ದು, ನೀನ್ ಇನ್ನೊಂದ್ಸರಿ ಹೀಗೆಲ್ಲ ಮಾಡಿದ್ರೆ ನಾನು ಬೇರೆ ಯಾರಾದ್ರೂ ಮದುವೆ ಆಗ್ತೀನಿ ಅಂತ ಹೇಳಿ ದಿ ಎಂಡ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್.